ಇಂದು ನಾಗಮಂಗಲ ಪುರಸಭೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿರುವಂತದ್ದು. ಶತಾಯಗತಾಯ ಸ್ವಕ್ಷೇತ್ರದಲ್ಲಿ ಅಧಿಕಾರವನ್ನು ಹಿಡಿಯಲು ಸಿಆರ್ಎಸ್ ಕಸರತ್ತನ್ನು ನಡೆಸಿದ್ದು, ಜೆಡಿಎಸ್ ಬಹುತೇಕ ಇದ್ರೂ ಪುರಸಭೆಯ ಅಧಿಕಾರ ಕೈತಪ್ಪುವ ಭೀತಿ ಇದೆ. ಜೆಡಿಎಸ್ನ 3 ಸದಸ್ಯರನ್ನ ಸೆಳೆದು ಅಧಿಕಾರ ಹಿಡಿಯಲು ಕಾಂಗ್ರೆಸ್ ತಂತ್ರಗಾರಿಕೆ ಮಾಡಿದ್ದು. 23 ಸ್ಥಾನದ ಪೈಕಿ 13 ಜೆಡಿಎಸ್ ಹಾಗೂ 10 ಕಾಂಗ್ರೆಸ್ ಸದಸ್ಯರ ಸಂಖ್ಯಾಬಲ ಇದೆ. 1 ಶಾಸಕ 1 ಸಂಸದರ ಮತ ಸೇರಿ ಒಟ್ಟು 25 ಜನರಿಗೆ ಮತದಾನದ ಹಕ್ಕು ಇದೆ. ಎಂಪಿ ಸೇರಿ 13 ಸದಸ್ಯರ ಬಲ ಇರುವಂತಹ ಜೆಡಿಎಸ್ಗೆ ಅಡ್ಡ ಮತದಾನದ ಭೀತಿ ಇದ್ದು, ಸಚಿವರ ಸಂಪರ್ಕದಲ್ಲಿರುವಂತಹ 3 ಕ್ಷೇತ್ರದಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ವರಿಷ್ಠರ ಸಂಪರ್ಕಕ್ಕೆ ಸಿಗದೆ ಕೈಕೊಡುವ ಸದಸ್ಯರ ಮನೆಗೆ ವಿಪ್ ಜಾರಿಯನ್ನ ಮಾಡಿದ್ದು, ಕೈಗೆ ಸಿಗದ ಸದಸ್ಯರಿಗೆ ವಿಪ್ ನೋಟಿಸ್ ಅನ್ನ ಜೆಡಿಎಸ್ ಕೊಟ್ಟು ಎದುರೇಟನ್ನ ನೀಡಿರುವಂತದ್ದು. ನಾಗಮಂಗಲ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆ ಶತಾಯಗತಾಯ ಸ್ವಕ್ಷೇತ್ರದಲ್ಲಿ ಅಧಿಕಾರವನ್ನು ಹಿಡಿಯಲು ಸಿಆರ್ಎಸ್ ಕಸರತ್ತನ್ನ ನಡೆಸುತ್ತಿದ್ದಾರೆ. ಜೆಡಿಎಸ್ಗೆ ಬಹುಮತ ಇದ್ರೂ ಕೂಡ ಪುರಸಭೆಯ ಅಧಿಕಾರ ಕೈತಪ್ಪುವ ಭೀತಿ ಇದೆ. ಜೆಡಿಎಸ್ನ 3 ಸದಸ್ಯರನ್ನ ಸೆಳೆದು ಅಧಿಕಾರವನ್ನ ಹಿಡಿಯಲು ಕಾಂಗ್ರೆಸ್ ತಂತ್ರಗಾರಿಕೆ ಮಾಡ್ತಾ ಇದೆ. 23 ಸ್ಥಾನ ಪೈಕಿ 13 ಜೆಡಿಎಸ್ ಹಾಗೂ 10 ಕಾಂಗ್ರೆಸ್ ಸದಸ್ಯರ ಸಂಖ್ಯಾಬಲ ಇದೆ. 1 ಶಾಸಕ 1 ಸಂಸದರ ಮತ ಸೇರಿ ಒಟ್ಟು 25 ಜನರಿಗೆ ಮತದಾನದ ಹಕ್ಕಿದೆ. ಇನ್ನು ಎಂಪಿ ಸೇರಿ 13 ಸದಸ್ಯರ ಬಲ ಇರುವಂತಹ ಜೆಡಿಎಸ್ಗೆ ಅಡ್ಡ ಮತದಾನದ ಭೀತಿ ಕಾಡ್ತಾ ಇದ್ದು, ಸಚಿವರ ಸಂಪರ್ಕದಲ್ಲಿರುವ 3 ಕ್ಷೇತ್ರದಿಂದ ನಿಗೂಢ ನಾಪತ್ತೆಯಾಗಿದ್ದಾರೆ. ವರಿಷ್ಠರ ಸಂಪರ್ಕಕ್ಕೆ ಸಿಗದೆ ಕೈಕೊಡುವ ಸದಸ್ಯರ ಮನೆಗೆ ವಿಪ್ ಜಾರಿಯನ್ನ ಮಾಡಿದ್ದು, ಕೈಗೆ ಸಿಗದ ಸದಸ್ಯರಿಗೆ ವಿಪ್ ನೋಟಿಸ್ ಅನ್ನ ಕೊಟ್ಟು ಜೆಡಿಎಸ್ ಎದುರೇಟನ್ನ ನೀಡಿದೆ.